ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ನಮ್ಮ ಮನೆಯ ಅಡುಗೆ ಮನೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣವಿದೆ. ಹಾಗಾದರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಕಲರ್ಫುಲ್ ಆಗಿರುವಂಥ ಕ್ಯಾಪ್ಸಿಕಮ್ ಕ್ಯಾರೆಟ್ ಪಲ್ಯ. ಸೊ ಇದನ್ನು ಪುರಿಯಲ್ ಅಂತ ಕೂಡ ಕರೀತಾರೆ. ಇದನ್ನು ಯಾವ ರೀತಿ ಮಾಡೋದು, ಇದು ನಮ್ಮ ದೇಹಕ್ಕೆ ಯಾವ ರೀತಿ ಎಲ್ಲ ಬೆನಿಫಿಷಿಯಲ್ ಆಗಿದೆ ಅಂತ ನೋಡೋಣ ಬನ್ನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಂದು ಪಾತ್ರೆನ ಬಿಸಿ ಮಾಡ್ಕೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ನಾನು ಎಲ್ಲ ರೀತಿಯಾದಂಥ ಒಗ್ಗರಣೆ ಐಟಮ್ಸ್ಗಳಾಗಿರುವಂಥ ಜೀರಿಗೆ, ಸಾಸಿವೆ, ಮೆಂತೆಕಾಳು, ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಸೊ ಅದೆಲ್ಲನೂ ಚಟಪಟ ಅಂದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ತಳ ಹಿಡಿತಾ ಇದೆ ಅಂತ ಅಂದಾಗ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಟೊಮ್ಯಾಟೋನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಚೂರು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಅವಾಗ ಆಟೋಮೆಟಿಕ್ ಏನಾಗುತ್ತೆ, ಟೊಮ್ಯಾಟೊ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ಲಸ್ ನೀರು ಕೂಡ ಬಿಡುತ್ತೆ. ಸೊ ಅವಾಗ ನೀವು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಇಲ್ಲ ಅದಾದ್ರೂ ತಳ ಹಿಡಿತಾ ಇದೆ ಅಂತ ಅಂದಾಗ 2 ಟೀ ಸ್ಪೂನ್ ಅಷ್ಟು ನೀರು, ಆಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಚೆನ್ನಾಗಿ ಬೇಯಬೇಕು. ಸೊ ಅದರ ಹಸಿ ವಾಸನೆ ಎಲ್ಲನೂ ಹೋಗಿ ಒಂಥರ ಫುಲ್ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಅದು ಬರಬೇಕು. ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು. ಸೊ ಇದರಲ್ಲಿ ಯೂಸ್ ಮಾಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ, ಫಸ್ಟು ನಮ್ಮ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಎರಡನೇದಾಗಿ ಬೋವಲ್ ಫಂಕ್ಷನ್ಗೆ ಹೆಲ್ಪ್ ಆಗುತ್ತೆ, ಆಮೇಲೆ ನಮ್ಮ ಇಮ್ಯೂನ್ ಸಿಸ್ಟಮ್ನ ಇದು ಬೂಸ್ಟ್ ಮಾಡುತ್ತೆ, ಮತ್ತು ಏನಾದರೂ ಇನ್ಫ್ಲಮೇಷನ್ ನೋವುಗಳೇನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ, ಸ್ಪೆಷಲಿ ಆರ್ಥ್ರೈಟಿಸ್ ಪೀಪಲಲ್ಲಿ. ಅದಷ್ಟೇ ಅಲ್ಲದೆ ಗಟ್ ಬ್ಯಾಕ್ಟೀರಿಯಾನ ಇದು ಇಂಪ್ರೂವ್ ಮಾಡೋದ್ರಿಂದ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ವೇಟ್ ಮ್ಯಾನೇಜ್ಮೆಂಟ್, ವೇಟ್ ಲಾಸ್ ಮಾಡಬೇಕನ್ನೋರಿಗೆ ಲೋ ಕ್ಯಾಲರಿ ಇರುವಂಥ ಫುಡ್ ಇದು. ಅಷ್ಟೇ ಅಲ್ಲದೆ ಇದು ಕ್ರೋನಿಕ್ ಡಿಸೀಸಸ್ನ ಕೂಡ ಕಡಿಮೆ ಮಾಡುತ್ತೆ. ಸೊ ಓವರಾಲ್ ನಮ್ಮ ಎಲ್ಲ ಹೆಲ್ತ್ ರಿಲೇಟೆಡ್ಗೂ ಇದು ಒಂದು ಒಳ್ಳೆ ಬೆನಿಫಿಷಿಯಲ್ ಫುಡ್ ಅಂತ ಹೇಳ್ಬೋದು. ಸೊ ಆನಿಯನು ಮತ್ತು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಇನ್ನೊಂದು ಚೂರು. ಸೊ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಫುಲ್ ಕ್ಯಾಪ್ಸಿಕಮ್ ಬಂದುಬಿಟ್ಟು ದಪ್ಪ ಮೆಣಸಿನ್ಕಾಯಿ ಅಂತ ಏನಂತೀವಲ್ಲ ಅದು ಬಂದುಬಿಟ್ಟು ಫುಲ್ ಸಾಫ್ಟ್ ಅಂದರೆ ಸಾಫ್ಟ್ ಆಗಬೇಕು. ಅದು ಸಾಫ್ಟ್ ಆಗಿದೆ ಅಂತ ಅಂದಾಗ ನಾನು ಇಲ್ಲೇನು ಮಾಡ್ತೀನಿ, ಚಿಟಿಕೆ ಅರಿಶಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ಅರಿಶಿನ ಆಮೇಲೆ ಖಾರದ ಪುಡಿ ಇದನ್ನೆಲ್ಲ ನಾವೇನು ಹಾಕ್ಕೊತೀವಲ್ಲ, ಇದು ಈರುಳ್ಳಿ ಮತ್ತು ಟೊಮ್ಯಾಟೊ ಮೇಲೆ ಅಥವಾ ಕ್ಯಾಪ್ಸಿಕಮ್ ಇವಾಗ ಹಾಕಿದ್ದೀನಲ್ಲ ಅದ್ರ ಮೇಲೆ ಹಾಕ್ಕೋಬೇಕಿಲ್ಲ ಅಂದರೆ ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಕೊಂಡಾಗ ಏನಾಗುತ್ತೆ, ಎಣ್ಣೆ ಇಲ್ಲದೆ ಮಾಡೋದ್ರಿಂದ ಅದೆಲ್ಲ ಹೊತ್ತೋಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಅದೇನು ಗ್ರೇವಿ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೇ ಇದನ್ನು ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ ಮಸಾಲೆ ಐಟಮಲ್ಲಿ ಚಿಟಿಕೆ ಅರಿಶಿನ, ಆಮೇಲೆ ಏನು ಮಾಡ್ತಾಯಿದ್ದೀನಿ, 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1/2 ಟೀ ಸ್ಪೂನ್ ಧನಿಯಾ ಪುಡಿ, ಚಿಟಿಕೆ ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ನಾನಿಲ್ಲಿ 4 ಮೀಡಿಯಮ್ ಸೈಜಷ್ಟು ತುರಿದಿರೋವಂಥ ಕ್ಯಾರೆಟ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ. ಕ್ಯಾರೆಟು ಬೇಯೋಕ್ಕೆ ಏನಾದರೂ ನೀರು ಬೇಕು ಅಂತ ಅನಿಸಿದ್ರೆ ಸ್ವಲ್ಪನೇ ನೀರಿನ ಕ್ವಾಂಟಿಟಿನ ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ಗೆ ಸ್ಪೆಷಲ್ಲಾಗಿ ಒಂದು ಏನು ಕಂಟೆಂಟ್ ಇದೆ ಇದರಲ್ಲಿ ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಮಿನರಲ್ಸ್ ಇದೆ. ವಿಟಮಿನ್ಗೆ ಬಂದಾಗ ನಮಗೆ ವಿಟಮಿನ್ ಎ ಬಂದುಬಿಟ್ಟು ಕ್ಯಾರೆಟಲ್ಲಿ ಜಾಸ್ತಿ ಇರುತ್ತೆ, ವಿಟಮಿನ್ ಸಿ ಇದೆ. ಸೊ ಇದೇನಾಗುತ್ತೆ ಅಂದರೆ ಕ್ಯಾಪ್ಸಿಕಮ್ ಮೇನ್ ನಮ್ಮ ದೇಹದ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಈ ಕ್ಯಾಪ್ಸಿಕಮ್ನ ಅವರು ತಿನ್ನಬೇಕು, ಯಾಕಂದರೆ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಕ್ಯಾರೆಟ್ನ ಫುಲ್ ಸಾಫ್ಟಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊ. ಸೊ ಇದಕ್ಕೆ ನಾವು ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ, ನ್ಯೂಟ್ರಿಷನ್ ಕೂಡ ಅಲ್ಲೇ ಇರುತ್ತೆ, ಅದು ನ್ಯೂಟ್ರಿಷನ್ ಹೊರಗಡೆ ಹೋಗಲ್ಲ, ಮತ್ತು ತರಕಾರಿಗಳು ಬೇಗ ಬೇಯುತ್ತೆ. ಸೊ ಅದಕ್ಕೋಸ್ಕರ ಮುಚ್ಚಿ ನೀವು ಬೇಯಿಸ್ಕೊಳ್ಳೋದು ಒಳ್ಳೆಯದು. ಸೊ ಇಲ್ಲ ನನಗೆ ಮುಚ್ಚಿ ಬೇಯಿಸ್ಕೊಳ್ಳೋದು ಬೇಡ ಅಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು. ಸ್ವಲ್ಪ ಕ್ರಿಸ್ಪಿನೆಸ್ ಅಂದರೆ ಏನು ನೀರಿನಂಶ ಕಡಿಮೆ ಆಗಿ ಸ್ವಲ್ಪ ಡ್ರೈ ಅನಿಸುತ್ತೆ ನಿಮಗೆ, ಅದು ಬಿಟ್ಟರೆ ಬೇರೆ ಏನು ಡಿಫ್ರೆನ್ಸ್ ಆಗಲ್ಲ. ಸೊ ನಾನಿಲ್ಲಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಯಾಕಂತಂದರೆ ಫಸ್ಟ್ ಬಂದುಬಿಟ್ಟು ನಮಗೆ ಎಣ್ಣೆ ಹಾಕಿ ಮಾಡಿಲ್ಲ ಅನ್ನೋ ಟೇಸ್ಟ್ನ ಇದು ತೆಗಿಯುತ್ತೆ. ಸೊ ಸೇಮ್ ಎಣ್ಣೆ ಹಾಕಿ ಮಾಡಿರುವಾಗ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ರೀತಿ ಟೇಸ್ಟ್ ಬರುತ್ತೆ. ಸೆಕೆಂಡ್ ಬಂದುಬಿಟ್ಟು ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಗುಡ್ ಫ್ಯಾಟನ್ನು ಇದು ಇಂಪ್ರೂವ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ತೆಂಗಿನಕಾಯಿ ತುರಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳುವಾಗ ನೀವು ಗ್ಯಾಸ್ನ ಆಫ್ ಮಾಡಿರಬೇಕು. ಸೊ ಪಾತ್ರೆ ಬಿಸಿ ಎಷ್ಟಿರುತ್ತೆ ಅಷ್ಟರಲ್ಲೇ ನೀವು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಆಮೇಲೆ ಮುಚ್ಚಿ ನಾನದು
ನಾರ್ಮಲ್ ರೂಮ್ ಟೆಂಪ್ರೇಚರಿಗೆ ಬರೋಕ್ಕೆ ಬಿಡ್ತಾ ಇದ್ದೀನಿ. ಸೊ ಆಮೇಲೆ ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ನೋಡಿ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನಾನು ನಿಮ್ಮ ಮುಂದೆ ಪ್ರತಿಯೊಂದು ದಿನ ಹೆಲ್ದಿ ರೆಸಿಪಿ ಜೊತೆಗೆ ಅದರ ಬೆನಿಫಿಟ್ಸ್ಗಳನ್ನ ಕೂಡ ನಾನು ನಿಮಗೆ ತೊಗೊಂಡು ಬರ್ತಾ ಇರ್ತೀನಿ. ಸೊ ಮಧ್ಯಾಹ್ನದ ಲಂಚ್ ಈ ಥರ ಇತ್ತು. ತಂಬುಳಿ, ಕ್ಯಾರೆಟ್ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಸಲಾಡ್ ರೈಸ್ ಜೊತೆ ನಾನು ನನ್ನ ಲಂಚ್ನ ಫಿನಿಶ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾಳೆ ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಭೇಟಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಹ್ಯಾವ್ ಅ ನೈಸ್ ಡೇ.